ಹಲೋ ವೀಕ್ಷಕರೇ, ಮಮತಾ ಫುಡೀಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಇದು ಪಂಜಾಬಿಯಲ್ಲಿ ತುಂಬ ಫೇಮಸ್ ಅಲ್ವಾ, ಆಲೂ ಪರಾಟ. ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಥರ ಮಾಡ್ಕೊಂಡು ತಿಂದರೆ ಅಂತೂ. ಈಗಂತೂ ಇದು ತುಂಬ ಎಲ್ಲ ಇಷ್ಟಪಡ್ತಾರಲ್ಲ. ಬನ್ನಿ ಆಲೂ ಪರಾಟ ಮಾಡೋದು ಹಿಂಗೆ ಅಂತೇಳ್ಬಿಟ್ಟು ನೋಡೋಣ. ಫಸ್ಟು ಒಂದು ಬೌಲ್ಗೆ 1 ಕಪ್ಪು ಗೋಧಿ ಹಿಟ್ಟು ತೊಗೊತಾ ಇದ್ದೀನಿ ನಾನು. ಗೋಧಿ ಹಿಟ್ಟಿಗೆ ಒಂದು ಸ್ವಲ್ಪ ರುಚಿಗೆ ಉಪ್ಪು ನೋಡಿಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಅದಕ್ಕೆ ನೀರು ಸ್ವಲ್ಪ ನೋಡಿಕೊಂಡು ಸ್ವಲ್ಪ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊತ ಅದನ್ನು ಇಟ್ಟು ಈ ಥರ ಚೆನ್ನಾಗಿ ಸಾಫ್ಟಾಗಿ ಆಗಬೇಕು. ಅದು ತುಂಬ ಸಾಫ್ಟು ಆಗಬಾರ್ದು, ತುಂಬ ಗಟ್ಟಿನೂ ಆಗಬಾರ್ದು. ನೋಡಿ, ಈ ಥರ ಅದನ್ನು ಚೆನ್ನಾಗಿ ಒಂದು 5 ನಿಮಿಷ ಚೆನ್ನಾಗಿ ನಾದ್ಕೋಬೇಕು. ಈಗ ಅದಕ್ಕೆ 1 ಟೀ ಸ್ಪೂನ್ ಎಣ್ಣೆ ಹಾಕಬೇಕು. ಹಾಕ್ಬಿಟ್ಟು ಅದನ್ನು ಮತ್ತೆ ಎಣ್ಣೆ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ನಾದ್ಕೋಬೇಕು. ಅದು ಮೆತ್ತಗೆ ಆಗಬೇಕು. ಹಿಟ್ಟು ಚೆನ್ನಾಗಿ ನಾದ್ದಷ್ಟು ಚೆನ್ನಾಗಾಗುತ್ತಲ್ಲ. ನೋಡಿ, ಈ ಥರ ಸಾಫ್ಟಾಗಿರಬೇಕು. ಈಗ ಇದನ್ನು ಒಂದು 30 ನಿಮಿಷ ಅದು ನೆನೆಯಾಗಿ ಬಿಡಬೇಕು. ನಾನು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಸೈಡ್ಗೆ ಇಡ್ತಾ ಇದ್ದೀನಿ. ಈಗ ಅಷ್ಟರಲ್ಲಿ ನಾವು ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ಬೇಯಿಸಿರೋ ಅಂಥ 3 ಆಲೂಗಡ್ಡೆ ಅಂದರೆ ಒಂದು 1/4 kg ಆಲೂಗಡ್ಡೆನ ತೊಗೊಂಡು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಎಲ್ಲ ಆಲೂಗಡ್ಡೆ ಎಲ್ಲ ಸ್ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ಈಗ ಇದಕ್ಕೆ ಮಸಾಲೆ ಇಂಗ್ರೀಡಿಯೆಂಟ್ಸು 1 ಟೀ ಸ್ಪೂನು ಚಾಟ್ ಮಸಾಲ ಪೌಡರು, 1 ಟೀ ಸ್ಪೂನು ಜೀರಿಗೆ ಪುಡಿ, ಉಪ್ಪು ರುಚಿಗೆ ನೋಡ್ಕೊಂಡು ಹಾಕ್ಕೋಬೇಕು. ಅಚ್ಚ ಖಾರದ ಪುಡಿ ಅರ್ಧ ಟೀ ಸ್ಪೂನು, ಕಟ್ ಮಾಡಿರೋಂಥ ಹಸಿಮೆಣ್ಸಿನ್ಕಾಯಿ 1 ರಿಂದ 2 ಹಸಿಮೆಣ್ಸಿನ್ಕಾಯಿ, ಅರ್ಧ ನಿಂಬೆಹಣ್ಣು ಹಾಕಬೇಕು, ನಿಂಬೆಹಣ್ಣು ಜ್ಯೂಸ್ ಹಾಕಬೇಕು. ಹಾಕ್ಬಿಟ್ಟು ಈಗ ಅದಕ್ಕೆ ಕಟ್ ಮಾಡಿರೋವಂಥ ಕೊತ್ತಂಬರಿ ಸೊಪ್ಪು 1 ಟೇಬಲ್ ಸ್ಪೂನ್ ಅಷ್ಟು ಹಾಕಬೇಕು. ಚಿಕ್ಕದಾಗಿ ಕಟ್ ಮಾಡಿರೋವಂಥ 1 ಈರುಳ್ಳಿ ಹಾಕಬೇಕು. ಹಾಕ್ಬಿಟ್ಟು ಈಗ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಮಿಕ್ಸ್ ಆಗೋ ಥರ ನಾವು ನೀಟಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ನೋಡಿ, ಎಲ್ಲ ಸ್ಟಫಿಂಗ್ ಎಲ್ಲ ರೆಡಿ ಆಗಿದೆಯಲ್ಲ, ಎಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಇದನ್ನೊಂದು ಸೈಡ್ಗೆ ಇಟ್ಕೊಂಡು ನೋಡಿ 30 ನಿಮಿಷ ಆದಮೇಲೆ ಹಿಟ್ಟು ಎಷ್ಟು ಸಾಫ್ಟಾಗಿ ಆಗಿದೆ ಅಂತೇಳ್ಬಿಟ್ಟು ಈಗ ಇದನ್ನು ಮತ್ತೆ ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ನಾದ್ಕೊಂಡು ಅದನ್ನು ಈಕ್ವಲ್ ಪಾರ್ಟಾಗಿ ಡಿವೈಡ್ ಮಾಡ್ಕೋಬೇಕು. ನನಗೆ 1 ಕಪ್ ಹಿಟ್ಟಿಗೆ 5 ಪರೋಟ ಆಗ್ತಾಯಿದೆ. ನೋಡಿ, ಈ ಥರ ನೈಸಾಗಿ ಬಾಲ್ ಮಾಡಿಕೊಂಡು ಈಗ ಅದಕ್ಕೆ ಸ್ಟಫಿಂಗ್ನ ನಾವು ಈ ಥರ ಬಾಲ್ ಮಾಡಿಕೊಂಡು ಒಂದು ದೊಡ್ಡ ನಿಂಬೆಹಣ್ಣು ಗಾತ್ರದಷ್ಟು ತೊಗೊಂಡು ಈ ಥರ ನೈಸಾಗಿ ಬಾಲ್ ಮಾಡಿಕೊಂಡು ಈಗ ಚಪಾತಿ ಹಿಟ್ಟು ನಾವು ಇದು ಗೋಧಿ ಹಿಟ್ಟನ್ನು ಈ ಥರ ಅಗಲಕ್ಕೆ ನಾವು ಸೈಡಲ್ಲೇ ತೊಗೊಂಡು ಈಗ ಅದನ್ನು ಒಳಗಡೆ ಇಟ್ಬಿಟ್ಟು ನಿಧಾನಕ್ಕೆ ನೀಟಾಗಿ ಅದನ್ನು ಕವರ್ ಮಾಡ್ಕೊತ ಬರಬೇಕು. ಈ ಥರ ಒಂದು ಕೈಯಲ್ಲಿ ಈ ಥರ ಪುಷ್ ಮಾಡಿಕೊಂಡು ಈ ಥರ ನಾನು ವೀಡಿಯೋಲಿ ತೋರಿಸ್ತಾ ಇದ್ದೀನಲ್ಲ, ಈ ಥರ ನೀಟಾಗಿ ಕವರ್ ಮಾಡ್ಕೋಬೇಕು. ನೋಡಿ, ಈ ಥರ ಎಲ್ಲೂ ಓಪನ್ ಆಗಬಾರ್ದು, ಎಲ್ಲ ಒಂದೇ ಲೆವೆಲಾಗಿರೋ ನೋಡಿಕೊಂಡು ನೋಡಿ ಈ ಥರ ಆಗಿದೆಯಲ್ಲ. ಈಗ ಇದಕ್ಕೆ ಸ್ವಲ್ಪ ಅಗಲಿಕ್ಕೆ ಕೈಯಲ್ಲಿ ಒಂಚೂರು ತಟ್ಕೊಂಡು ಹಿಟ್ಟಾಕ್ಬಿಟ್ಟು ನಿಧಾನಕ್ಕೆ ಅದನ್ನು ಪ್ರೆಸ್ ಮಾಡ್ಕೋಬೇಕು. ನಾವು ಹಿಟ್ಟಾಕ್ಬಿಟ್ಟು ಈಗ ರೋಲರ್ ತೊಗೊಂಡು ನಿಧಾನಕ್ಕೆ ಪ್ರೆಸ್ ಮಾಡ್ಕೋಬೇಕು. ತುಂಬ ಫಾಸ್ಟಾಗಿ ಮಾಡಿದ್ರೆ ಅದು ಸ್ಟಫಿಂಗ್ ಇರುತ್ತಲ್ಲ ಒಳಗಡೆ, ಅದೆಲ್ಲ ಈಚೆ ಬಂದುಬಿಡುತ್ತೆ. ಅದಕ್ಕೆ ನೋಡಿಕೊಂಡು ನಿಧಾನಕ್ಕೆ ನಾವು ಈ ಥರ ಇದು ಮಾಡ್ಕೋಬೇಕು. ಸೈಡಲ್ಲೆಲ್ಲ ದಪ್ಪ ಬಿಡ್ದಿರ ನೋಡ್ಕೋಬೇಕು. ನೋಡಿ, ಆಗಿದೆ. ಈಗ ಆ ಹಿಟ್ಟೆಲ್ಲ ಸ್ವಲ್ಪ ಈ ಥರ ಕೊಡು ಬಿಟ್ಟರೆ ಹಿಟ್ಟೆಲ್ಲ ಬಿದ್ದೋಗುತ್ತೆ. ಈಗ ಇದನ್ನು ಬಿಸಿ ತಾವ ಚೆನ್ನಾಗಿ ಬಿಸಿ ಆದಮೇಲೆ ಇದನ್ನು ನಾವು ರೋಸ್ಟ್ ಮಾಡ್ಕೋಬೇಕು. 2 ಸೈಡು ಇದನ್ನು ಈ ಥರ ಫ್ಲಿಪ್ ಮಾಡಿಕೊಂಡು ನಿಧಾನಕ್ಕೆ ರೋಸ್ಟ್ ಮಾಡ್ಕೋಬೇಕು. ಫ್ಲೇಮು ಮೀಡಿಯಮ್ ಫ್ಲೇಮಲ್ಲಿರಬೇಕು. ಈಗ ಇದಕ್ಕೆ ಬೆಣ್ಣೆ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಎಣ್ಣೆ ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ನಾನು 2 ಸೈಡು ಎಣ್ಣೆ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಆಗಿದೆ, ಅಷ್ಟೇ, ಪರೋಟ ರೆಡಿ ಆಗಿದೆ, ಆಲೂ ಪರೋಟ. ನೀವು ಮನೇಲಿ ಟ್ರೈ ಮಾಡಿ. ಇದು ಬಿಸಿ ತಿಂತಿದ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಇದ್ರ ಬೆಣ್ಣೆ ಜೊತೆ ಆಗಲಿ ಮೊಸರು ಜೊತೆ ಆಗಲಿ ತಿಂದರೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಈ ಥರ ಎಲ್ಲ ಮಾಡಿಕೊಟ್ರೆ ಹೊಟ್ಟೆ ತುಂಬ ತಿಂತಾರೆ. ಅಷ್ಟೇ, ಆಗಿದೆ. ನೀವು ಮನೇಲಿ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.